ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಸ್ಟೋರಿ ಜೊತೆಗೆ ಬಂದಿದ್ದೀನಿ. ಲೈಕ್ ಇದು ಬಂದು ಅನಾಥ ಮಕ್ಕಳವರ ಕತೆ ಆಗಿರುತ್ತೆ, ಹೆಣ್ಮಕ್ಳಿನ ಕತೆ. ಸೊ ಇದು ಸ್ಟೋರಿನ ಎಲ್ಲೂ ಮಿಸ್ ಮಾಡ್ಕೋಬೇಡಿ, ಎಂಡ್ ತನಕ ನೋಡಿ. ಏನು ಇದ್ರ ಸ್ಟೋರಿ ಅಂದರೆ ಶಾರ್ಟಾಗಿ ಹೇಳಿ ಮುಗಿಸ್ತೀನಿ. ಏನಿಲ್ಲ, ಇವರು ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡಿರ್ತಾರೆ. ಇವ್ರಿಗೆ ಯಾರೂ ಸಹ ಸಪೋರ್ಟಿವ್ ಇರಲ್ಲ. ಆ ಇಬ್ಬರು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಅಕ್ಕಪಕ್ಕ ಮನೇಲಿ ಮುಸ್ರೆ ತಿಕ್ಕೊಂಡೇ ಬೆಳ್ಕೋತಾರೆ. ಇನ್ನೇನು ವಯಸ್ಸಿಗೆ ಬಂದಾಗ ತಂಗಿ ಅನ್ನೋಳು ನೋಡೋಕೆ ತುಂಬಾ ಚೆನ್ನಾಗಿರ್ತಾಳೆ. ಅದರಿಂದ ಅಧ್ಯಕ್ಷ ಮಗ ತುಂಬಾ ಇಷ್ಟಪಡ್ತಾರೆ. ಅಲ್ಲಿ ಊರಿನ ಅಧ್ಯಕ್ಷರ ಮಗ ಇರ್ತಾರಲ್ಲ, ಅವ್ರು ಇಷ್ಟಪಡ್ತಾರೆ. ಸೊ ಅವರು ಒಪ್ಪಿ ಮದುವೆ ಮಾಡ್ಕೋತಾರೆ. ಅವರೇ ಖರ್ಚಾಗಿ ನನ್ನ ತಂಗಿ ಯಾರು ಚೆನ್ನಾಗಿರಲಿ ಅಂತ ಅಕ್ಕ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಕೊಡ್ತಾರೆ. ಅದಾದಮೇಲೆ ಅಕ್ಕನೂ ಒಬ್ಬರು ಇಷ್ಟಪಡ್ತಾರೆ. ಅವ್ನು ಬಂದು ಫಾರ್ಮರ್ ಆಗಿರ್ತಾರೆ. ಈ ತಂಗಿಗೆ ಏನಂತಂದರೆ ಇಷ್ಟು ದಿವಸ ಬೆಳೆದು ಬಂದಿದ್ದು ವಾತಾವರಣನೆಲ್ಲ ಮರ್ತೋಗ್ಬಿಟ್ಟು, ಲೈಕ್ ಅಲ್ಲೋಗಿದ ತಕ್ಷಣ ಲೈಕ್ ಆ ಲಕ್ಸುರಿ ಲೈಫ್ನ ನೋಡಿ ಅಕ್ಕನ ಮನೆಗೆ ಬಂದು ಅಸಹ್ಯವ ಮಾಡ್ಕೊಳ್ಳೋದು, ನನ್ನ ನೆಲದ ಮೇಲೆ ನನಗೆ ಅಭ್ಯಾಸ ಅಲ್ಲ, ಈ ಥರ ಎಲ್ಲ ಮಾಡೋದು, ಡಿಮ್ಯಾಂಡ್ಗಳು ಮಾಡೋದು, ನಂಗೆ ಅವಮಾನ ಆಗುತ್ತೆ ಈ ಮನೆಗೆ ಬರೋದಕ್ಕೆ, ಎಲ್ಲ ಆಡ್ಕೋತಾರೆ ಅಂತ ಅನ್ನೋದು, ಈ ಥರ ಎಲ್ಲ ಮಾಡ್ತಾರೆ. ಅಕ್ಕನಿಗೆ ತುಂಬಾ ಬೇಜಾರಾಗುತ್ತೆ. ಆಮೇಲೆ ಅವರ ಮಾವ ಏನೋ ಒಂದು ಕೆಲಸದಿಂದ ಏನಾಗುತ್ತೆ ಅಂತಂದರೆ ಫ್ರಾಡ್ ಕೆಲಸ ಮಾಡಿರ್ತಾರೆ. ಆದ್ದರಿಂದ ಅವ್ರ ಪೋಸ್ಟು ಸಹ ಹೋಗಿ ಮತ್ತು ಅವರು ಅಕ್ರಮ ಲೈಕ್ ದುಡ್ಡು ಇರುತ್ತಲ್ವ, ಗೋರ್ಮೆಂಟದು ಜಾಸ್ತಿ ಇನ್ಕಮ್ ಆದರೆ ನಾವು ಟ್ಯಾಕ್ಸ್ ಕಟ್ದಿರ ಇರೋದು, ಆ ಥರ ಆಗಿರ್ಬೋದು. IT ರೈಡ್ ಮಾಡಿ ಫುಲ್ಲು ಅವ್ರದ್ದು ಮನೆ ಫುಲ್ಲು ಲಾಸ್ ಆಗಿಬಿಡುತ್ತೆ. ಈ ಕಡೆ ಗಂಡನು ಮತ್ತು ಲೈಕ್ ಮಾವನು ಜೈಲಿಗೆ ಹಾಕ್ತಾರೆ. ಸೊ ಇವಳು ಯಾವ ರೀತಿ ಬರ್ತಾಳೆ ಅಂತಂದರೆ ತಿನ್ನೋಕ್ಕೂ ಸಹ ಗತಿ ಇರಲ್ಲ, ಆ ಲೆವೆಲ್ಗೆ ಇರ್ತಾಳೆ. ಆ ಲೆವೆಲ್ಗೆ ಆದ್ರೂ ಸಹ ಅವಳಿಗೆ ಲೈಕ್ ಅವ್ರ ಅಕ್ಕನ್ನೇ ಬ್ಲೇಮ್ ಮಾಡ್ತಾಳೆ. ನಿನ್ನ ಕಣ್ಣು ದೃಷ್ಟಿಯಿಂದನೇ ನನ್ನ ಲೈಫ್ ಹಿಂಗೆಲ್ಲ ಆಗಿರೋದು, ನಿನ್ನೆ ಹೊಟ್ಟೆ ಊರಿಂದನೇ ಹಿಂಗೆಲ್ಲ ಆಗಿರೋದು ಅಂತ ಅಂದ್ಬಿಟ್ಟು ಅಕ್ಕ ಎಷ್ಟೇ ಆಗಲಿ ತಂಗಿ ಜೀವನ ಹಿಂಗಾದರೆ ತಡ್ಕೊಳ್ಳೋದಲ್ಲ. ಹಾಗೂ ಈಗ ಮಾಡಿ ಅವ್ರ ಗಂಡನಿಗೆ ಸ್ವಲ್ಪ ಅವ್ರು ಒಳ್ಳೆಯವರಾಗಿರೋದ್ರಿಂದ ಸ್ವಲ್ಪ ಜನ ಪರಿಚಯ ಇರ್ತಾರೆ. ಪೊಲೀಸವ್ರ ಹತ್ರೆಲ್ಲ ಮಾತಾಡಿ ಏನೋ ಒಂದು ಮಾಡಿ ಅವ್ರ ಆಸ್ತಿ ಎಲ್ಲ ಇರುತ್ತೆ, ಅದೆಲ್ಲ ರಿಟರ್ನ್ ಆಗುತ್ತೆ. ಮತ್ತು ಸರ್ವೇ ಸಾಮಾನ್ಯ ಅವರೂ ಸಹ ಇವ್ರ ಥರನೇ ಬಡವರಾಗಿ ಇರ್ತಾರೆ. ಸೊ ಇವರೇನೆ ಅವ್ರಿಗೆ ಜಮೀನನ್ನ ಇವ್ರು ಒಂಚೂರು ಕೊಂಡ್ಕೊಂಡಿರ್ತಾರೆ. ಆ ಜಮೀನಲ್ಲಿ ಅವ್ರ ಮಾವನಿಗೆ ಇವರೇನೆ ಒಂದು ಜಾಗ ಕೊಡ್ತಾರೆ. ಅಲ್ಲಿ ತೋಟದ ಮನೇಲಿ ಇರ್ತಾರೆ ಮತ್ತು ಫಾರ್ಮಿಂಗ್ ಮಾಡ್ಕೊಂಡಿರ್ತಾರೆ. ಇದ್ರಲ್ಲೂ ಸ್ಟೋರಿನ ಅರ್ಥ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಇದ್ರಲ್ಲಿ ಲೆಸನ್ ಏನಂತ ಅಂದರೆ, ದಯವಿಟ್ಟು ಯಾವತ್ತೂ ಸಿರಿತನ ಬರುತ್ತೆ ಅಂತ ಜಾಸ್ತಿ ಒಬ್ಬರನ್ನ ಕೀಳವಾಗಿ ನೋಡಬೇಡಿ. ಸಿರಿತನ ಬಂದರೂ ಬರುತ್ತೆ, ಹೋದ್ರೂ ಹೋಗುತ್ತೆ. ಕೊನೆಗೆ ಮನುಷ್ಯತ್ವ ಅನ್ನೋದು ಉಳ್ಕೊಳ್ಳೋದು, ಸೊ ಒಳ್ಳೆತನ ಅನ್ನೋದು ಉಳ್ಕೊಳ್ಳುತ್ತೆ. ನಮಗೋಸ್ಕರ ಎಷ್ಟೋ ಜೀವಗಳು ಕಷ್ಟಪಟ್ಟಿರ್ತಾರೆ. ನಮ್ಮ ಲೈಫ್ ಚೆನ್ನಾಗಿದ್ರೆ ಓಕೆ, ಆದರೆ ನೀವು ಒಬ್ರಿಗೆ ಸಹಾಯ ಮಾಡಿ ಹೊರತು ಇನ್ನೊಬ್ಬರ ಜೀವನ ನೋಡಿಕೊಂಡು ಯಾವತ್ತೂ ಆಡ್ಕೋಬೇಡಿ. ಮತ್ತು ಈ ಸಿರಿತನ ಅನ್ನೋದು ಯಾವತ್ತೂ ಶಾಶ್ವತ ಅಲ್ಲ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಬರ್ತೀನಿ. ಬಾಯ್ ಬಾಯ್.